ಓಕೆ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ BPO ಪ್ರೊಸೆಸಲ್ಲಿ ನಾನ್ ವಾಯ್ಸ್ ಮತ್ತು ವಾಯ್ಸ್ ಪ್ರೊಸೆಸ್. ಓಕೆ, ಸೊ ಫಸ್ಟಿಗೆ ನಾವು ವಾಯ್ಸ್ ಪ್ರೊಸೆಸ್ನ ಬಗ್ಗೆ ಮಾತಾಡುವ. ಓಕೆ, ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಇರುವಂಥದ್ದು ವಾಯ್ಸ್ ಪ್ರೊಸೆಸಲ್ಲಿ. ಸೊ ನಾನು ವರ್ಕ್ ಮಾಡಿರುವಂಥದ್ದು ವಾಯ್ಸ್ ಪ್ರೊಸೆಸಲ್ಲಿ. ಓಕೆ, ಸೊ ವಾಯ್ಸ್ ಪ್ರೊಸೆಸ್ಸಾಗಿ ನಿಮಗೆ ಲ್ಯಾಂಗ್ವೇಜಸ್ ಕರೆಕ್ಟಾಗಿ ಗೊತ್ತಿರಬೇಕು. ಲೈಕ್ ನಿಮಗೆ ಕನ್ನಡ, ಇಂಗ್ಲೀಷ್ ಆರ್ ಅದರ್ ಲ್ಯಾಂಗ್ವೇಜಸ್, ಅಂದರೆ ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಆರ್ ಮಲಯಾಳಂ ಆಗಿರ್ಬೋದು, ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ಗೊತ್ತಿದ್ದರೆ ಓಕೆ. ಸೊ ಕನ್ನಡ ಆರ್ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ಗೊತ್ತಿದ್ದರೆ ಓಕೆ, ಸಾಕು ವಾಯ್ಸ್ ಪ್ರೊಸೆಸ್ಸಿಗೆ. ಆರ್ ಹಿಂದಿ ಗೊತ್ತಿದ್ದರೆ ಇನ್ ಅಡ್ವಾನ್ಸ್ ನಿಮಗೆ ಪ್ಲಸ್. ಓಕೆ, ನೆಕ್ಸ್ಟ್ ಅದರ್ ಲ್ಯಾಂಗ್ವೇಜಸ್ ಕೊಟ್ಟಿದ್ದರೂ ನಿಮಗೆ ಅಲ್ಲಿ ಕ್ಯಾರಿ ಮಾಡ್ಬೋದು. ಓಕೆ, ವಾಯ್ಸ್ ಪ್ರೊಸೆಸಲ್ಲಿ. ಸೊ ವಾಯ್ಸ್ ಪ್ರೊಸೆಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋಣ. ಸೊ ವಾಯ್ಸ್ ಪ್ರೊಸೆಸಲ್ಲಿ ನಿಮಗೆ ಗೊತ್ತಿರುವಂಥದ್ದು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಕಸ್ಟಮರ್ ರಿಲೇಷನ್ ಅಂದರೆ ಕಸ್ಟಮರ್ ಕೇರ್ ಆಗಿರ್ಬೋದು, ಕಸ್ಟಮರ್ ಸರ್ವೀಸ್ ಆಗಿರ್ಬೋದು. ಸೊ ಈ ಟೈಪ್ಸ್ ಆಫ್ ಜಾಬ್ಸ್ ನಿಮಗೆ ವಾಯ್ಸ್ ಪ್ರೊಸೆಸಲ್ಲಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ನಾನ್ ವಾಯ್ಸ್ ಪ್ರೊಸೆಸಲ್ಲಿ ಬರುವಂಥದ್ದು ನಿಮಗೆ ಬ್ಯಾಕ್ ಆಫೀಸ್ ವರ್ಕ್ಗಳು ಅಂತ ಹೇಳಿದರೆ, ವಿಚ್ ಎಂಪ್ಲಾಯೀಸ್ ಸಿಟ್ಟಿಂಗ್ ಬಿಹೈಂಡ್ ದ ಡೆಸ್ಕ್ ಫುಲ್ಫಿಲ್ಮೆಂಟ್ ಡ್ಯೂಟೀಸ್ ಕಸ್ಟಮರ್ ಮೇ ನಾಟ್ ಸಿ. ನಾನ್ ವಾಯ್ಸ್ ಎಂಪ್ಲಾಯೀಸ್ ಇಂಟರ್ಯಾಕ್ಟ್ ವಿತ್ ಕಸ್ಟಮರ್ ವಿತ್ ಇಮೇಲ್ ಆರ್ ಚಾಟ್. ಸೊ ಇಮೇಲ್ ಅಥವಾ ಚಾಟ್ನ ಮೂಲಕ ನಾವು ಅವರಿಗೆ ಕಸ್ಟಮರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನ್ ವಾಯ್ಸಲ್ಲಿ. ಓಕೆ, ನಿಮಗೆ ನಾನ್ ವಾಯ್ಸಲ್ಲಿ ಗೊತ್ತಿರಬೇಕಾದದ್ದು ನಿಮಗೆ ಬ್ಯಾಕ್ ಆಫೀಸ್ ರಿಲೇಟೆಡ್ ವರ್ಕ್ಗಳು, ಚಾಟ್ ಆಗಿರ್ಬೋದು, ಇಮೇಲ್ ಮಾಡುವಂಥದ್ದಾಗಿರ್ಬೋದು. ಇನ್ ಇಂಗ್ಲೀಷ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅದರ್ ಲ್ಯಾಂಗ್ವೇಜಸ್ ಗೊತ್ತಿದ್ದರೂ ನಿಮಗೆ ಪ್ಲಸ್ ಇಲ್ಲಿ. ಓಕೆ, ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ನಾನ್ ವಾಯ್ಸ್. ಬಟ್ ವಾಯ್ಸ್ ಪ್ರೊಸೆಸಲ್ಲಿ ನಿಮಗೆ ಫ್ರಂಟ್ ಆಫೀಸ್ ಆಪ್ರೇಷನ್ಸ್ಗಳೇ ಜಾಸ್ತಿ ಇರುವಂಥದ್ದು. ಓಕೆ, ಸೊ ಎರಡಕ್ಕೂ ಕೂಡ ಈಗ ಇಂಪಾರ್ಟೆನ್ಸ್ ಇದೆ. ಓಕೆ, ವಾಯ್ಸ್ ಆಗಿರ್ಬೋದು, ನಾನ್ ವಾಯ್ಸ್ ಆಗಿರ್ಬೋದು. ಸೊ ಎರಡಕ್ಕೂ ತುಂಬ ಇಂಪಾರ್ಟೆನ್ಸ್ ಇದೆ. ಓಕೆ, BPOದಲ್ಲಿ ನಿಮಗೆ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಕೆಲವು ಸ್ಕಿಲ್ ನಿಮಗೆ ಬೇಕಾಗ್ತದೆ. ಬೇಸಿಕ್ ಸ್ಕಿಲ್ ಬೇಕಾಗುವಂಥದ್ದು ಒಂದು ಕಮ್ಯುನಿಕೇಷನ್ ಸ್ಕಿಲ್. ಸೊ ನಿಮಗೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಇಂಗ್ಲೀಷ್, ಕನ್ನಡ ಆರ್ ಅದರ್ ಲ್ಯಾಂಗ್ವೇಜಸ್. ನೆಕ್ಸ್ಟ್ ಆ್ಯಕ್ಟಿವ್ ಲಿಸ್ನಿಂಗ್ ಸ್ಕಿಲ್, ಕರೆಕ್ಟಾಗಿ ಲಿಸನ್ ಮಾಡುವಂಥ ಸ್ಕಿಲ್ ಬೇಕು, ಕೇಳುವಂಥ ಸ್ಕಿಲ್ ಇರಬೇಕು. ನೆಕ್ಸ್ಟ್ ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡುವಂಥ ಸ್ಕಿಲ್ ಕೂಡ ಇರಬೇಕು. ಕಸ್ಟಮರ್ ಏನಾದರೂ ಕ್ವೆರೀಸ್ ಕೇಳಿದರೆ ಏನಾದರೂ ಅವರಿಗೆ ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ನೆಕ್ಸ್ಟ್ ಈಸ್ ಕಸ್ಟಮರ್ ಸರ್ವೀಸ್ ಸ್ಕಿಲ್. ಕಸ್ಟಮರ್ ಸರ್ವೀಸ್ ಅಂತ ಹೇಳಿದರೆ ಕಸ್ಟಮರಿಗೆ ಕ್ವೆರೀಸ್ ಕೇಳಿದಾಗ ಅವರಿಗೆ ಆನ್ಸರ್ ಮಾಡುವಂತಹ ಸರ್ವೀಸ್ ಸ್ಕಿಲ್ ನಿಮ್ಮಲ್ಲಿ ಇರಬೇಕು. ಓಕೆ, ಅವರಿಗೆ ಕರೆಕ್ಟಾಗಿ ಸರ್ವೀಸನ್ನು ನೀವು ಕೊಡಬೇಕಾಗ್ತದೆ. ನೆಕ್ಸ್ಟ್ ಟೆಕ್ನಿಕಲ್ ಸ್ಕಿಲ್, ಮೇಯ್ನ್ ಬೇಕಿರುವಂಥ ಟೆಕ್ನಿಕಲ್ ಸ್ಕಿಲ್ ಇಲ್ಲಿ ನಿಮಗೆ CRM ಸಾಫ್ಟ್ವೇರ್ ಬಗ್ಗೆ ಗೊತ್ತಿರಬೇಕು. ಮತ್ತೊಂದು ಮೈಕ್ರೋಸಾಫ್ಟ್ ಟೂಲ್ಸ್ ಗೊತ್ತಿರಬೇಕು ನಿಮಗೆ. ಮತ್ತೊಂದು ಸ್ಪೀಡ್ ಟೈಪಿಂಗ್ ಒಂದು ಬೇಸಿಕ್ಕಾಗಿ ಗೊತ್ತಿರಬೇಕಾಗ್ತದೆ. ಓಕೆ, ಸೊ ಇಷ್ಟು ಗೊತ್ತಿದ್ದರೆ ನಿಮಗೆ BPOದಲ್ಲಿ ಇಮಿಡಿಯೇಟಾಗಿ ಜಾಬ್ ಸಿಗುವಂಥದ್ದು. ಇಂಥ ತುಂಬ ವೀಡಿಯೋಸ್ ಬೇಕು ಅಂತ ಆದಾಗ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಚಾನಲನ್ನು. ಓಕೆ, ಥ್ಯಾಂಕ್ ಯು.